ಅಭ್ಯಾಸಿ ಟ್ರಸ್ಟ್ ಸಂಸ್ಥೆಯು ಅಭ್ಯಾಸಿ ಕನ್ನಡ ಹಬ್ಬ ಮತ್ತು ಅಭ್ಯಾಸಿ ಶ್ರೇಷ್ಠ ಕನ್ನಡಿಗ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನವೆಂಬರ್ 23 ಶನಿವಾರದಂದು ಸಂಜೆ 4 ಗಂಟೆಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಕಿರಣ್ ಗಿರ್ಗಿ ತಿಳಿಸಿದರು. ಚಾಮರಾಜನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ವರ್ಷದಿಂದ ಅಭ್ಯಾಸಿ ಕನ್ನಡ ಹಬ್ಬ ಎಂಬ ಹೆಸರಿನ ಕಾರ್ಯಕ್ರಮವನ್ನು ರೂಪಿಸಿ ವಿವಿಧ ಕ್ಷೇತ್ರದಲ್ಲಿ ಕನ್ನಡ ನಾಡಿಗೆ ಸೇವೆ ಸಲ್ಲಿಸಿರುವ 60 ವರ್ಷ ಮೇಲ್ಪಟ್ಟ ಹಿರಿಯ ಸಾಧಕರನ್ನ ಸಂಸ್ಥೆಯು ಗುರುತಿಸಿ ಅಭ್ಯಾಸಿ ಶ್ರೇಷ್ಠ ಕನ್ನಡಿಗ ಪ್ರಶಸ್ತಿಯನ್ನು ಕೊಡಲಾಗುತ್ತಿದೆ. ಪ್ರಶಸ್ತಿಯು 5,000 ರೂಪಾಯಿಗಳ ನಗದು ಹಾಗೂ ಪ್ರಶಸ್ತಿ ಫಲಕವನ್ನು ಒಳಗೊಂಡಿರುತ್ತದೆ. ಪ್ರಥಮವಾಗಿ ಚಾಮರಾಜನಗರ ಜಿಲ್ಲೆಯ ಸಂಗೀತ ವಿದ್ವಾಂಸರು ಹಾಗೂ ಗ್ರಾಮೀಣ ರಂಗಭೂಮಿ ನಿರ್ದೇಶಕರಾದ ಜೈಫುಲ್ ಜಯಶೇಖರ್ ಅವರನ್ನು ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಅಭ್ಯಾಸಿ ಕನ್ನಡ ಹಬ್ಬವನ್ನು ಮೈಸೂರು ರಂಗಾಯಣದ ಹಿರಿಯ ರಂಗನಟರು ಹಾಗೂ ರಂಗ ನಿರ್ದೇಶಕ ಹುಲಗಪ್ಪ ಕಟ್ಟಿಮನಿಯವರು ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಾಹಿತಿ ಹಾಗೂ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸಿ ಮಂಜುನಾಥ ಪ್ರಸನ್ನ ಅವರು ವಹಿಸಲಿದ್ದಾರೆ. ಮೈಸೂರಿನ ನಿನಾದ್ ಮ್ಯೂಸಿಕಲ್ ಟ್ರಸ್ಟ್ ಸಂಸ್ಥಾಪಕ ಹಾಗೂ ಸಂಗೀತ ನಿರ್ದೇಶಕ ಎಎಸ್ ಪ್ರಸನ್ನಕುಮಾರ್ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಿಎಸ್ವಿ ಪ್ರತಿಷ್ಠಾನದ ಬಿವಿ ವೆಂಕಟನಾಗಪ್ಪ ಶೆಟ್ಟಿ, ವಕೀಲರಾದ ಪುಟ್ಟಸ್ವಾಮಿ, ಸಾಹಿತಿ ಕೆ ಶ್ರೀಧರ್ ಹಾಗೂ ಅಭ್ಯಾಸಿ ಟ್ರಸ್ಟ್ ಅಧ್ಯಕ್ಷ ಕಿರಣ್ ಗಿರ್ಗಿ ವೇದಿಕೆಯಲ್ಲಿರುತ್ತಾರೆ. ಅಭ್ಯಾಸಿ ಟ್ರಸ್ಟ್ ಕಲಾವಿದರು ಹಾಗೂ ವಿದ್ಯಾರ್ಥಿಗಳಿಂದ ಕನ್ನಡ ಗೀತ ಗಾಯನ, ಕೀಬೋರ್ಡ್ ವಾದ್ಯ ಸಂಗೀತ, ಡಾಕ್ಟರ್ ಎಂ ಎಸ್ ಮೂರ್ತಿ ಅವರ ಯಶೋಧರೆ ಮಲಗಿರಲಿಲ್ಲ ನಾಟಕ ಮತ್ತು ಮಂಜು ಕೋಡಿ ಉಗನೇರ್ ಅವರ ಕಂದಾಯದ ಕೋಳಿ ನಾಟಕ ಪ್ರದರ್ಶನಗಳು ಇರುತ್ತದೆ. ನಿರೂಪಣೆ ಕಲೆ ನಟರಾಜ್, ಗಾಯನ ಎಸ್ ಜಿ ಮಾಲಿಂಗ್ ಗಿರ್ಗಿ, ಕೊಂಬುಕಹಳೆ ರವಿಚಂದ್ರ ಪ್ರಸಾದ್, ಸಂಗೀತ ಸಾಂಗತ್ಯ ಕೃಷ್ಣ ಚೈತನ್ಯ, ಪ್ರಸಾದನ ಬೆಳಕು ರಂಗನಾಥ್ ಹಾವಿ, ರಂಗ ಪರಿಕರ ಮಧುಸೂದನ್ ಹೊಸೂರು, ಸಂಗೀತ ಮತ್ತು ನಿರ್ದೇಶನ ಕಿರಣ್ ಗಿರ್ಗಿ ಮಾಡಲಿದ್ದಾರೆ. ಉಚಿತ ಪ್ರವೇಶವಿದ್ದು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸಹಕಾರ ನೀಡಬೇಕೆಂದು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಂದಿನಿ ರವಿಕುಮಾರ್, ಹಿರಿಯ ರಂಗಭೂಮಿ ಕಲಾವಿದ ಮಿಮಿಕ್ರಿ ಮಲ್ಲಣ್ಣ, ಕೊಂಬುಕಹಳೆ ರವಿಚಂದ್ರ ಪ್ರಸಾದ್ ಉಪಸ್ಥಿತರಿದ್ದರು. ಜೈಫುಲ್ ಜಯಶೇಖರ್ ಅವರು ನಮ್ಮ ಗ್ರಾಮೀಣ ರಂಗಭೂಮಿ ಕ್ಷೇತ್ರದಲ್ಲಿ ಹೆಸರನ್ನ ಮಾಡಿರ್ತಕ್ಕಂಥವ್ರು. ಮತ್ತೆ ನಮ್ಮ ಚಾಮರಾಜನಗರ ಇರ್ಬೋದು, ಮಂಡ್ಯ ಮೈಸೂರು ಭಾಗದಲ್ಲಿ ಇರ್ಬೋದು, ಎಲ್ಲಾ ಭಾಗದಲ್ಲೂ ಕೂಡ ಅವರು ನಾಟಕಗಳನ್ನ ಹಳ್ಳಿಯಲ್ಲೂ ಕೂಡ ಅವರು ನಾಟಕದ ಮೇಷ್ಟ್ರುಗಳಾಗಿ ಮತ್ತೆ ಹಾರ್ಮೋನಿಯಂ ಮೇಷ್ಟ್ರಾಗಿ ಇಡೀ ತಮ್ಮ ಸೇವೆಯನ್ನ ಸುಮಾರು ಅವ್ರಿಗೆ 70 ವರ್ಷ ಆಗಿದೆ, 70 ವರ್ಷದ ಮೇಲ್ಪಟ್ಟಾಗಿದೆ. ಹಾಗಾಗಿ ಅವರನ್ನ ನಾವು ಈ ಬಾರಿಯ ಮೊದಲ ಅಭ್ಯಾಸಿ ಶ್ರೇಷ್ಠ ಕನ್ನಡಿಗ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ. ಅವರು ಸಂಗೀತ ವಿದ್ವಾಂಸರು ಕೂಡ ಹೌದು. ಡಾಕ್ಟರ್ ರಾಜ್ಕುಮಾರ್ ಅವರ ಸಮೀಪ ಗಾಜನೂರ ಪಕ್ಕ ತಿರುನಾಳೆ ಊರಿನವರು, ಅವ್ರ ಜೊತೆ ಒಡನಾಟ ಇದ್ದವರು. ಮತ್ತೆ ಮೈಸೂರು ಅನಂತಸ್ವಾಮಿ ವರ್ಷ ಮೇಲ್ಪಟ್ಟವರು ನಮ್ಮ ಕನ್ನಡ ನಾಡಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಹಿರಿಯ ಸಾಧಕರಿಗೆ ನಾವು ಈ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ಈ ಪ್ರಶಸ್ತಿಯನ್ನ ನಾವೇನೋ ಅರ್ಜಿಯನ್ನ ಹಾಕ್ಸ್ಕೊಳ್ಳೋದಿಲ್ಲ, ನಾವೇ ಪ್ರತಿ ಜಿಲ್ಲೆಗಳಿಂದ ವರ್ಷನೂ ಕೂಡ ಒಂದೊಂದು ಜಿಲ್ಲೆಯ ಸಾಧಕರಿಗೆ ಕೊಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ನಾವು ನಮ್ಮ ಗಮನದಲ್ಲಿ ಮತ್ತೆ ಬೇರೆಯವರಿಂದ ನಾವು ಮಾಹಿತಿಯನ್ನ ಸಂಗ್ರಹಿಸಿ ಅವರಿಗೆ ಪ್ರಶಸ್ತಿಯನ್ನ ಕೊಡ್ತೇವೆ. ಈ ಪ್ರಶಸ್ತಿ ಫಲಕದೊಂದಿಗೆ 5,000 ರೂಪಾಯಿ ನಗದು ಗೌರವವನ್ನು ಕೂಡ ಇದು ಒಳಗೊಂಡಿರ್ತದೆ. ಈ ಪ್ರಶಸ್ತಿಯ ಮೌಲ್ಯ ಸದ್ಯಕ್ಕೆ 5,000 ರೂಪಾಯಿಗಳನ್ನ ಒಳಗೊಂಡಿರುತ್ತದೆ. ಈಗ ಈ ವರ್ಷದಲ್ಲಿ ವಾದ್ಯ ಸಂಗೀತ ನಾವು ನಮ್ಮ ಟ್ರಸ್ಟ್ ಮೂಲಕ ಏನೇನು ಚಟುವಟಿಕೆಗಳನ್ನ ಮಾಡ್ತಿದೀವೋ, ನಾಟಕ ಇರ್ಬೋದು, ನಾಟಕ ತರಬೇತಿ ಇರ್ಬೋದು, ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ, ಮಕ್ಕಳಿಗೆ ಯಶೋಧರೆ ಮಲಗಿರಲಿಲ್ಲ ಎಂಬ ಬುದ್ಧನ ಮಡದಿಯ ಒಂದು ನಾಟಕವನ್ನ ನಾವು ಅಲ್ಲಿ ಪ್ರಸ್ತುತಪಡಿಸ್ತಿದೀವಿ. ಮತ್ತೆ ಕಂದಾಯದ ಕೋಳಿ ಎಂಬ ಮಂಜು ಕೋಡಿ ಅವರ ಕಂದಾಯದ ಕೋಳಿ ಎಂಬ ನಾಟಕ ಕೂಡ ನಾವು ನಮ್ಮ ತಂಡದಿಂದ ಪ್ರದರ್ಶನ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಮುಖ್ಯವಾಗಿ ಅಂತಂದ್ರೆ, ಈ ಕನ್ನಡದ ಹಬ್ಬ ಹೆಸರಿನಲ್ಲಿ ಅಭ್ಯಾಸಿ ಶ್ರೇಷ್ಠ ಕನ್ನಡಿಗ ಎಂಬ ಪ್ರಶಸ್ತಿಯನ್ನ ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷ ಒಬ್ಬರಿಗೆ ಕೊಡಬೇಕು ಅಂತ ಕೂಡ ಇದರ ಉದ್ದೇಶ. ಇದರ